ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದನ್ನು ಖಂಡಿಸಿ ದೇವರ ಇಬ್ಬರಿಗೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ವರದಿ ರವಿಕುಮಾರ್ ಸಿಂಗ್ಗೆ ಭಾರತ ರತ್ನ 26 ನ್ಯೂಸ್ ಚಾನೆಲ್ ಸಂಪಾದಕರು ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಫೋನ್ ನಂಬರ್ 9964266674 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಈ ಸಮ್ಮೇಳನವನ್ನ ಹಮ್ಮಿಕೊಂಡಿರ್ತಕ್ಕಂಥ, ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥ, ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಆತ್ಮೀಯರಾದಂತಹ ಬಸನಗೌಡ ಪಾಟೀಲ್ ಡಾಕ್ಟರ್ ನಾಗರಾವ್ ಹುಲಿ ಅವರನ್ನ ಅಭಿನಂದಿಸಿ, ಇವತ್ತಿನ ದಿವಸ ಏನು ಇಷ್ಟೊತ್ತಿನವರೆಗೆ ತಾವೆಲ್ಲರೂ ಕೂಡ ಒಂದೇ ಭಾವನೆಯಿಂದ ನಾವೆಲ್ಲರೂ ಕೂಡ ಎಂಥ ಒಬ್ಬ ರಾಜಕಾರಣಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋವನ್ನ ಇಟ್ಕೊಂಡು ಇಂತಹ ಒಂದು ಸಮಯದಲ್ಲಿ ನಾವೆಲ್ಲರೂ ಅವ್ರ ಬೆನ್ನಿಗೆ ನಿಲ್ಲಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಏನು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಇದು ಹೆಮ್ಮೆಯ ವಿಷಯ. ಯಾಕೆ ಅಂತಂದ್ರೆ ತಾವೆಲ್ಲರೂ ನೋಡಿದಿರಿ ಬಂಧುಗಳೇ, ಇವತ್ತಿನ ದಿವಸ ನಾವು ಏನು ಬಿಜಾಪುರ ನಗರವನ್ನ ಇಷ್ಟೊತ್ತಿನವರೆಗೆ ಹೇಳಿದ್ರು ನಮ್ಮ ಶಂಕರಗೌಡರು, ಎಂತ ಒಂದು ಸ್ಲಮ್ ನಗರ ಅನ್ನುವಂತ ಹಣೆಪಟ್ಟಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ಧೋಳಾಪುರ ಆಗಿತ್ತು ವಿಜಯಪುರ, ಇವತ್ತು ಎಂತ ರಸ್ತೆಗಳಾಗಿದೆ, ಅಭಿವೃದ್ಧಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ದಿವಸ ಅಂತ ಒಬ್ಬ ಅಭಿವೃದ್ಧಿ ಅಧಿಕಾರರನ್ನ ಯಾವ ರೀತಿ ಹಿಮ್ಮೆಟ್ಟಿಸಬೇಕು ಅಂತ ಹೇಳಿ ಕೆಲವು ಕುತಂತ್ರಿಗಳು ತಮ್ಮದೇ ಆಗಿರ್ತಕ್ಕಂಥ ದುಷ್ಟ ಬುದ್ಧಿಯನ್ನು ಓಡಿಸಿ ಅವ್ರು ಏನು ಮಾತಾಡಿದ್ದಾರೆ ಅಂತಂದ್ರೆ, ಒಂದೇ ಒಂದು ಭ್ರಷ್ಟಾಚಾರವನ್ನ ಹಾಗೂ ಅಪ್ಪ ಮಕ್ಕಳ ಹಿಡಿತದಲ್ಲಿರ್ತಕ್ಕಂಥ ಕುಟುಂಬ ರಾಜಕಾರಣವನ್ನ, ಇನ್ನೊಂದು ಈ ಹಿಂದೂಗಳಿಗೆ ಆಗತಕ್ಕಂತ ಅನ್ಯಾಯವನ್ನ ಪ್ರತಿಭಟಿಸಿ ಯಾವ್ಯಾವ ಸಣ್ಣ ಸಣ್ಣ ಸಮಾಜಗಳಿವೆ ಇವತ್ತು ತಾವೆಲ್ಲ ನೋಡ್ತಿರ್ಬೋದು. ಎಸ್ಟಿ ಸಮಾಜವನ್ನ ನಮ್ಮ ತಳವಾರ ಸಮಾಜಕ್ಕೆ ಕೊಡಿಸಬೇಕಾದ್ರೆ ಅದನ್ನ ಪರಿಷತ್ ಆಗ್ಲಿ, ಬಜರಂಗ ದಳ ಆಗ್ಲಿ, ಶ್ರೀರಾಮ್ ಸೇನೆ ಆಗ್ಲಿ, UDP ಆಗ್ಲಿ, ಹಲವು ವಿದ್ಯಾರ್ಥಿ ಪರಿಷತ್ಗಳನ್ನು ಕೂಡಿಕೊಂಡು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಕರ್ನಾಟಕದಲ್ಲಿ ಬಿಜೆಪಿ ಬೆಳೆಸ್ತಾರೆ. ಆದ್ರೆ ದುರ್ದೈವ ಸಂಗತಿ ಏನಪ್ಪಾ ಅಂದ್ರೆ, ಹುಬ್ಬಳ್ಳಿಯಲ್ಲಿ ಮೂತಾಲಿಕರವನ್ನ ಬೆಳಗ್ಗೆ ತೆಗೆದುಕೊಂಡು ಸಾಯಂಕಾಲ ಉಚ್ಚಾಟನೆ ಮಾಡ್ತಾರ. ಅದೇ ರೀತಿಯಾಗಿ ಅನಂತಕುಮಾರ್ ಹೆಗಡೆ ಅವರು ಕೊತ್ತವರ ಹಿಂದೂವಾದಿ, ಅವನಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಡ್ಲಾರೆ ಅವರಿಗೆ ಮೋಸ ಮಾಡ್ತಾರ. ಅದೇ ರೀತಿಯಾಗಿ ಕರ್ನಾಟಕದ ಒಬ್ಬ ಕುರುಬ ಸಮಾಜದ ಉಪಮುಖ್ಯಮಂತ್ರಿ ಆದಂತವ್ರಿಗೆ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಎರಡರಲ್ಲಿ ಟಿಕೆಟ್ ವಂಚನೆ ಮಾಡ್ತಾರ. ಈಗ ಬಸನಗೌಡ ಪಾಟೀಲ್ ಅವರು ಒಂದು ಸಮಾಜಕ್ಕೆ ಸೀಮಿತವರಾಗಲ್ಲ, ಬ್ರಾಹ್ಮಣ ಸಮಾಜಕ್ಕೆ ಒಂದು ನಿಗಮನಿಸಿ ಅನ್ಯಾಯ ಆದಾಗ ಮೊದಲು ಧ್ವನಿ ಎತ್ತವರು ಬಸನಗೌಡ ಪಾಟೀಲ್ ಅವರು, ಕೋಳಿ ಸಮಾಜಕ್ಕೆ ST ಬಂದಾಗ ಮೊದಲು ಧ್ವನಿ ಎತ್ತವರು ಬಸನಗೌಡರು, ಮತ್ತು ಹಾಲ್ಮುದ ಸಮಾಜಕ್ಕೆ ಮೋಸವಾದಾಗ ಧ್ವನಿ ಎತ್ತವರು ಬಸನಗೌಡರು. ಅದೇ ರೀತಿಯಾಗಿ ಎಲ್ಲ ಸಮಾಜಕ್ಕೂ ನ್ಯಾಯ ಒದಗಿಸುವಂತ ಏಕೈಕ ನಾಯಕ ಯಾರಾದ್ರಿದ್ರೆ ಬಸನಗೌಡ ಪಾಟೀಲ್ ಅವರು ಅಂದ್ರೆ ತಪ್ಪಾಲಿಕ್ಕಿಲ್ಲ ಬಂಧುಗಳೇ. ಅದೇ ರೀತಿಯಾಗಿ ಈಗ ಒಬ್ಬ ಬಸನಗೌಡ ಪಾಟೀಲ್ ಅವರ ನಡೆಸ್ಕೊಳ್ಳೋ ರೀತಿ ಹೆಂಗಪ್ಪ ಅಂದ್ರ, ಮೊನ್ನೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದಾಗ ಇವೊಬ್ಬ ಸೀನಿಯರ್ ಲೀಡರ್ ಒಂದು ಮಿನಿಸ್ಟರ್ ಕೊಡಿಲ್ಲ. ಯಾಕಪ್ಪ ಅಂದ್ರೆ ಬಸನಗೌಡ ತುಳಿಯುವ ಹುನ್ನಾರದ. ಬಸನಗೌಡ ಪಾಟೀಲ್ ಅವರು ಎಲ್ಲ ಸಮಾಜ ಬೇಕಾದ ನಾಯಕರ ಅವ್ರು ಇಲ್ಲೇ ತುಳಿಬೇಕಂತ ಕುತಂತ್ರ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಮತಕ್ಷೇತ್ರದಿಂದ ಪಲಾಯನ ಮಾಡಿರುವ ಒಬ್ಬ ಮಾಜಿ ಶಾಸಕರು ಬಸನಗೌಡರ ಬಗ್ಗೆ ಮಾತಾಡ್ತಾರ. ಬಸನಗೌಡರು ಬಿಜೆಪಿ ಮೊದಲಿದ್ರು, ನೀವು ಮೊದಲು ಬಿಜೆಪಿ ಇದ್ರು, ತಾವು ಆತ್ಮಾದವರು ಮಾತಾಡ್ಬೇಕು. ಯಾಕಪ್ಪ ಅಂದ್ರ ನೀವು ನಿನ್ನೆ ಮನೆ ಬಂದವರು. ಬಸನಗೌಡ ಪಾಟೀಲ್ ಅವರು ಅವಳಿ ಜಿಲ್ಲೆ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಅವಾಗಿತ್ತು, ಅವಾಗ MP ಆದವರು. ಆದ್ರ ದುರ್ದೈವ ಏನಪ್ಪಾ ಅಂದ್ರ ಒಬ್ಬರ ಕೈಯಾಗ ಒಂದು ಚಮಚಗಿರಿ ಮಾಡಿಕೊಂಡು ಟಿಕೆಟ್ ತಂದು MLA ಆದವರು. ಆದ ಕಾರಣ ನಡಳಿ ಸಾಹೇಬ್ರೆ ನೀವು ತಿಳ್ಕೋಬೇಕು, ಬಿಜಾಪುರ ಜಿಲ್ಲೆಯಲ್ಲಿ ಏಕೈಕ ಶಾಸಕರು ಯಾರಾದ್ರೆ ಬಸನಗೌಡ ಪಾಟೀಲ್ ಅವರು. ಅವರೊಬ್ಬರನ್ನ ತೊಳೆದು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಬಿಜೆಪಿಯನ್ನ ನಟ್ಟವಂಶ ಮಾಡುವ ನೀವು ನಿರ್ಧಾರ ಮಾಡ್ರಿ ಕಾಣ್ತದ. ಆದ ಕಾರಣ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ದೇವರಿಬ್ಬರಿಗೆ ಎಲ್ಲ ಯುವ ಮಿತ್ರರು ಹಾಗೂ ಪೊಲೀಸ್ ಸಿಬ್ಬಂದಿ ಅವರು, ಇನ್ನು ಬಸನಗೌಡರು ಈ ಮಟ್ಟಕ್ಕೆ ಬೆಳೆಸಕ್ಕೆ ಇನ್ನೊಬ್ಬರು ಯಾರ ಕಾರಣ ಮಾಧ್ಯಮ ಮಿತ್ರರು. ಯಾಕಪ್ಪ ಅಂದ್ರ MLC ಚುನಾವಣೆಯಲ್ಲಿ ಪಕ್ಷೇತರ ನಿಂತಾಗ ಮಾಧ್ಯಮ ಮಿತ್ರರು ಬಸನಗೌಡರಿಗೆ ಬಹಳ ಸಪೋರ್ಟ್ ಮಾಡಿ ಈಗ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಬಸನಗೌಡ ಹೆಸರುವಾಸಿ ಕಾಲಕ್ಕೆ ಮಾಧ್ಯಮ ಮಿತ್ರ ಒಬ್ಬರು ಕಾರಣ ಅಂತ ಹೇಳಕ್ಕೆ ತಪ್ಪಾಲಕ್ಕೆ ಬಂಧುಗಳೇ. ಈ ಕಾರ್ಯಕ್ರಮದ ಯಾವತ್ತು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಬಸನಗೌಡರ ಹಿಂದೂ ಹೃದಯ ಸಾಮ್ರಾಟನ್ನ ನಾವೆಲ್ಲರೂ ಬೆಳೆಸೋಣ ಅಂತ ನನಗೆ ಮಾತಾಡೋ ಅವಕಾಶ ಕೊಟ್ಟ